ಸೋಮೇಶ್ವರ ಗ್ರಾಮದ ಕುಂಪಲದ ಕುರಿತಾಗಿ ಹಲವು ಬಾರಿ ಅಪಭ್ರಂಶ ಘಟನೆಗಳ ಬಗ್ಗೆ ವರದಿಗಳನ್ನು ನೋಡಿದ್ದೇವೆ. ಉಳ್ಳಾಲ ತಾಲೂಕಿನಲ್ಲಿ ಯಾವುದೇ ಅವಘಡಗಳಾದಾಗ, ಆತ್ಮಹತ್ಯೆಯಂತಹ ಘಟನೆ ನಡೆದಾಗ, ಗಾಂಜಾದಂತಹ ಅಹಿತಕರ ಘಟನೆಗಳಲ್ಲಿ ವ್ಯಕ್ತಿಗಳ ಬಂಧನವಾದಾಗ ಕುಂಪಲದವನಿದ್ದಾನ ಎಂದು ಕೇಳುವಷ್ಟರ ಮಟ್ಟಿಗೆ ಈ ಪ್ರದೇಶದಲ್ಲಿ ಶಕ್ತಿಯೊಂದು ತನ್ನ ಅಸಮಾಧಾನದ ಜ್ವಾಲೆಯನ್ನು ಹೊರಹಾಕುತ್ತಿತ್ತು. ಇದು ಇಲ್ಲಿನ ಸ್ಥಳೀಯರ ಅಂಬೋಣ. ಇತ್ತೀಚೆಗೆ ಮಹಾಮೃತ್ಯುಂಜಯ ಯಾಗವೊಂದು ಕುಂಪಲದ ದೇವಸ್ಥಾನವೊಂದರ ವಠಾರದಲ್ಲಿ ನಡೆದಾಗಲೂ ಇದು ಅಂತಹ ದುರ್ಘಟನೆಗಳ ಪರಿಹಾರಕ್ಕಾಗಿ ಎಂದು ಬಿಂಬಿಸಲಾಗಿತ್ತು. ಹಾಗಿದ್ದರೆ ಕುಂಪಲ ಪರಿಸರದ ಜನತೆಯನ್ನು ಕಾಡುತ್ತಿದ್ದ ಶಕ್ತಿ ಯಾವುದು ಎಂಬುದರ ಕುರಿತಂತೆ ಕಳೆದ ಹಲವು ವರ್ಷಗಳಿಂದ ಜಿಜ್ಞಾಸೆ ನಡೆಯುತ್ತಲೇ ಇತ್ತು. ಈ ಪರಿಸರದ ಎಲ್ಲಿ ಅಷ್ಟಮಂಗಳ ಬೇರೆ ಬೇರೆ ಕಾರಣಗಳಿಗಾಗಿ ಟಾಕಲು ಒಂದು ಶ್ರೀಶಕ್ತಿ ಸ್ವರೂಪಿಣಿಯನ್ನು ಕಡೆಗಣಿಸಿದ್ದೇ ಈ ದುರಿತಗಳಿಗೆ ಕಾರಣ ಎಂಬ ಮಾತು ಕೇಳಿ ಬರುತ್ತಿತ್ತು ಎನ್ನುತ್ತಾರೆ ಸ್ಥಳೀಯರು. ಈ ಪ್ರದೇಶದ ಹೆಸರು ಸೋಮೇಶ್ವರ ಗ್ರಾಮ, ಕುಂಪಳ, ಮೂರುಕಟ್ಟ. ಈಗ ಉಳ್ಳಾಲ ತಾಲೂಕು. ಎಷ್ಟು ವರ್ಷದಿಂದ ನೀವು ಇಲ್ಲಿನ ನಿವಾಸಿ? ನಾನು ಸಾಧಾರಣ ಒಂದು 21 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೇನೆ. ನಮ್ಮ ಹೆಸರು ಸರ್? ನನ್ನ ಹೆಸರು ನಾರಾಯಣ ಪೂಜಾರಿ. ನಿವೃತ್ತ ಶಿಕ್ಷಕರ? ನಿವೃತ್ತ ಶಿಕ್ಷಕರು. 8 ವರ್ಷ ಆಯಿತು ನಿವೃತ್ತರಾಗಿ. ಈ ಒಂದು ಅಂಶ ಬೆಳಕಿಗೆ ಬಂದದ್ದು ಯಾವಾಗ, ಏನು ಕಥೆ? ಅಂದರೆ ಒಂದು 15 ವರ್ಷಗಳ ಹಿಂದೆ ನಮ್ಮ ಈ ಊರಿನ ಒಬ್ಬರು ಹಿರಿಯರು ನನ್ನ ಹತ್ರ ಹೇಳಿದರು, ಇಲ್ಲಿ ಒಂದು ಶಕ್ತಿ ಉಂಟು, ಆ ಶಕ್ತಿಯನ್ನು ನಾವು ಆರಾಧನೆ ಮಾಡಬೇಕು ಊರಿನವರು ಸೇರಿಕೊಂಡು ಅಂತ ನನ್ನ ಹತ್ರ ಬಂದು ಹೇಳಿದರು ಅವರು. ಇತ್ತೀಚೆಗೆ ಒಂದು 2022ನೇ ಇಸವಿಯಲ್ಲಿ ವರ್ಷದಲ್ಲಿ ಈ ಊರಿನ ಕೆಲವು ಜನರು ಬಂದು ನನ್ನ ಹತ್ತಿರ ಬಂದು ಹೇಳಿದರು, ನಮ್ಮ ಊರಿನಲ್ಲಿ ಏನೋ ಶಕ್ತಿ ಉಂಟು, ತುಂಬ ದೋಷಗಳಿವೆ. ನಾವು ಬೇರೆ ಬೇರೆ ಕಡೆ ಜ್ಯೋತಿಷಾಸ್ತ್ರ ಮುಖಾಂತರ ಕೇಳಿದಾಗ ಅಲ್ಲಿ ಒಂದು ದೇವಿ ಶಕ್ತಿ ಉಂಟು, ಅದನ್ನು ಆರಾಧನೆ ಮಾಡಬೇಕು ಅಂತ ಅವರ ಹತ್ರ ಹೇಳಿದಾರಂತೆ. ಅದೇ ರೀತಿಯಲ್ಲಿ ಅದು ಏನು ಅಂತ ತಿಳ್ಕೊಳ್ಳಿಕ್ಕೆ ನಾವು ಇಲ್ಲಿ ಏನು ಮಾಡಬೇಕು, ನಾವೊಂದು ಸಭೆ ಕರೆಯುವ ಅಂತ ಹೇಳಿದರು. ಹಾಗೆ ಊರಿನ 10 ಸಮಸ್ತರು ಸೇರಿಕೊಂಡು ಇಲ್ಲೊಂದು ಸಭೆ ಮಾಡಿದೆವು. ಆ ಸಭೆಯ ತೀರ್ಮಾನ ಪ್ರಕಾರ ಈ ಸ್ಥಳಕ್ಕೆ ಒಬ್ಬರು ಜ್ಯೋತಿಷರನ್ನು ಕರ್ಕೊಂಡು ಬಂದು ಸ್ಥಳದಲ್ಲಿ ಒಂದು ಪ್ರಶ್ನೆ ಇಡುವಂಥ ಎಲ್ಲರ ಅಭಿಪ್ರಾಯ ಬಂತು. 10 ಸಮಸ್ತರ ಅಭಿಪ್ರಾಯ ಪ್ರಕಾರ ನಾವು ಕೇರಳದ ಜ್ಯೋತಿಷರನ್ನು ಕರ್ಕೊಂಡು ಬಂದು ಇಲ್ಲಿ ಸ್ವರ್ಣ ಪೂಜೆ ಇಟ್ಟು ಸ್ವರ್ಣ ಪ್ರಶ್ನೆ ಆಯಿತು. ಆ ಸ್ವರ್ಣ ಪ್ರಶ್ನೆಯಲ್ಲಿ ಒಟ್ಟು 6 ದಿವಸಗಳವರೆಗೆ ಪ್ರಶ್ನೆ ಆಯಿತು. ಆ ಪ್ರಶ್ನೆಯಲ್ಲಿ ಇಲ್ಲಿ ಒಂದು ಪುರಾತನ ಕಾಲದ ಒಂದು ಶಕ್ತಿ ಇತ್ತು, ದೇವರಿದ್ದರು. ಶ್ರೀ ರಾಜರಾಜೇಶ್ವರಿ ಎನ್ನುವಂಥ ಒಂದು ದೇವಸ್ಥಾನ ಇತ್ತು. ಅಲ್ಲಿ ಶಿವಳ್ಳಿ ಬ್ರಾಹ್ಮಣ ಸಮುದಾಯದವರು ಅದನ್ನು ಆರಾಧನೆ ಮಾಡ್ತಾಯಿದ್ದರು. ಅದನ್ನು ಅವರು ಕಾಲಕ್ರಮೇಣದಲ್ಲಿ ಅದೇನು ಪ್ರಕೃತಿ ವಿಕೋಪವೋ ಏನು ಅಂತ ಗೊತ್ತಿಲ್ಲ, ಅವರ ಆ ಸಂದರ್ಭದಲ್ಲಿ ಆ ಆರಾಧನೆ ಇಲ್ಲಿ ನಿಂತು ಹೋಯಿತು. ನಂತರ ಇಲ್ಲಿಂದ ಅವರು ಸುಮಾರು 500 ವರ್ಷಗಳ ಹಿಂದೆ ಇಲ್ಲಿ ಆರಾಧನೆ ಮಾಡ್ತಾ ಇದ್ದರು ಎನ್ನುವಂಥದ್ದು ಪ್ರಶ್ನೆಯಲ್ಲಿ ಕಂಡುಬಂದಿದೆ. ಶಕ್ತಿ ಶ್ರೀ ರಾಜರಾಜೇಶ್ವರಿ ದೇವಿ ಆಗಿರ್ತದೆ. ಅದೇ ರೀತಿಯಲ್ಲಿ ನೀವು ಅದನ್ನು ಆರಾಧನೆ ಮಾಡಬೇಕು. ಈಗ ಅದಕ್ಕೆ ಆರಾಧನೆ ಎನ್ನುವಂಥದ್ದಿಲ್ಲ. ಹಾಗೆ ಊರಿನ 10 ಸಮಸ್ತರು ಸೇರಿಕೊಂಡು ಪುನಃ ನಾವು ಸಭೆ ಕರೆದು ಅದನ್ನು ಆರಾಧನೆ ಮಾಡಬೇಕಾದರೆ ಯಾವ ರೀತಿ ಆರಾಧನೆ ಮಾಡಬೇಕು ಅಂತ ಜ್ಯೋತಿಷರ ಉಪದೇಶ ಪ್ರಕಾರ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಇಲ್ಲಿ ಊರಿನವರು ಸೇರಿಕೊಂಡು ಎಲ್ಲ 10 ಸಮಸ್ತರು ಸೇರಿಕೊಂಡು ಇಲ್ಲಿ ಮಾಡಿದೆವು. ಪುರಾತನ ಕಾಲದ ಒಂದು ತೀರ್ಥಬಾವಿ ಇದೆ ಅಂತ ಪ್ರಶ್ನೆಯಲ್ಲಿ ಕಂಡುಬಂತು. ಅದೇ ರೀತಿಯಲ್ಲಿ ಪುರಾತನ ಕಾಲದ ಒಂದು ನಾಗಬನ ಕೂಡ ಇಲ್ಲಿ ಉಂಟು. ಆಗ ನಾಗದೇವರನ್ನು ನಾವು ಆರಾಧನೆ ಮಾಡಬೇಕು. ಆದರೆ ಆ ಆರಾಧನೆ ಇಲ್ಲದ್ದರಿಂದ ಇಲ್ಲಿ ದೋಷಗಳು ಕಂಡು ಬರುತ್ತವೆ ಎನ್ನುವಂಥದ್ದು ನಮಗೆ ಆ ಪ್ರಶ್ನೆಯಿಂದ ಗೊತ್ತಾಯಿತು. ಹಾಗಿದ್ದರೆ ಆ ಸ್ತ್ರೀಶಕ್ತಿ ಸ್ವರೂಪಿಣಿ ಯಾವುದು ಎಂಬ ಪ್ರಶ್ನೆಗೆ ಈಗ ಉತ್ತರ ದೊರಕಿತ್ತು. ಕುಂಪಲ ಮೂರುಕಟ್ಟ ಚಿತ್ರಾಂಜಲಿ ನಗರದಲ್ಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ನಿರ್ಮಾಣಗೊಂಡರೆ
ಈ ಎಲ್ಲ ಸಮಸ್ಯೆಗಳು ಪರಿಹಾರ ಕಾಣಬಹುದು, ಊರಿನಲ್ಲಿ ಸುಭಿಕ್ಷೆ ನೆಲೆಯಾಗುತ್ತದೆ ಎಂದು ತಿಳಿದು ಬಂದಿದೆ. ಈ ಮಣ್ಣಿಗೆ ಸಂಬಂಧಪಟ್ಟವರನ್ನು ಹುಡುಕುವ ಪ್ರಯತ್ನಗಳು ಸಫಲತೆ ಕಂಡಿದ್ದೇವೆ ಎನ್ನುತ್ತಾರೆ ಕ್ಷೇತ್ರ ನಿರ್ಮಾಣಕ್ಕೆ ಕಟಿಬದ್ಧರಾಗಿರುವ ಗ್ರಾಮದ ಹಿರಿಯರು. ಸರ್ ಏರ್ನ ಪುದರ್ ಕೃಷ್ಣ ಮುಲ್ಪ 8 ವರ್ಷದ ನಿವಾಸ 14 ವರ್ಷ ಇಂಚಿನಿದೆ ಬೇತೆ ಬೇತೆ ಕಡೆ ಪ್ರಶ್ನೆಗಳ ಪ್ರತಿನಾಗ ಒಂದು ಸ್ತ್ರೀ ಶಕ್ತಿ ಐತೆ ಆರಾಧನೆ ಆತಿರ್ಜಿ ಪನ್ಪುನ ತೆರಿದು ಬರ್ತನೆ ಕೆಲವರು ಪನ್ಪೇರು ಅಂದೆ ನಿಕ್ಲೆಗೆ ಅಂಚಿನ ಓಲಾನ ತೆರಿದು ಬರ್ತನೆ ಎಂಕ್ಲಿಗೆ ಏನು ಒಳ್ಳ ಕೇಂದಿಜಿ ಎಂಕ್ಲನ ಮುತ್ತಪ್ಪ ದೇವರು ಬಂದು ಎಂಕ್ಲು ಪಂಡದ ಬತ್ತು ಮುಳ್ಕೊಳ್ಳಿನಿ ಐದು ಬೊಕ್ಕ 4 ವರ್ಷ ಆನಾಗ ಎಂಕ್ಲ ವಾಸಿಗೆ ನಾಗ ನೈಟ್ ಎಂಕ್ಲಿಗೆ ಪ್ರಶ್ನೆ ದೇನಾಗ ಎಂಕ್ಲು ಸುರುಟೆ ಗೊತ್ತಾತಂಡು ಮುಳು ದೇವರನ್ನ ಒಂದು ಬಂದು ದೃಷ್ಟಿ ಒಂದು ಬಂದು ಗೊತ್ತಾತಂಡು ಆಂಡಲ್ಲ ಎಂಕ್ಲು ಅಲ್ಪ ಪ್ರಶ್ನೆ ಅಲ್ಪ ಬೇತೆ ಕೊಟ್ಟು ಪ್ರಶ್ನೆ ದೇನಾಗ ಎಂಕ್ಲು ಪಂಡ ಆ ದೇವಿನ ಮೂಲ ತೂಕಂದು ಅಪಗ ಬಾಕಿ ತುಂಬದಕ್ಲು ಬಂದಿರಿ ಅವು ಆಪೆದ ಏರಿಯಾ ಈಪದ ಏರಿಯಾ ಅವನ್ನ ಮಲ್ಪೇರ ಅಪ್ಪಜಿಂದ ಬಿಡ್ದು ಅಂಚೆನೆ ಉಪ್ಪುನಾಗ ಸುಮಾರು ಸಮಯ ಆನಾಗ ಕುಡಲ ಎಂಕ್ಲಿಗೆ ಕಂಡಾಟ ಪ್ರಶ್ನೆ ಮಾತೆಲ್ಲ ಆಕ್ಸಿಡೆಂಟ್ ಆಪಿನಿ ಸೈಪುನು ಅಪ್ಪ ಇಂಚೆನೆ ಪಣೊಂದು ಉಪ್ಪುನಾಗ ಇಂಬೇರ್ನ ಅಲ್ಪ ಎಂಕ್ಲ ಸಾಮಿ ಬಂದುಂಡು 6 ಇಂಬೇರಡ ಪಂಡೇರು ಅವು ಎಂಕ್ಲು ದುಂಬು ಪಂತೇರು ಎಂಕ್ಲ ಇಂದು ಇಂಚ ಆ ಒಂಜಿ ಜನ ಬರ್ಪೇರು ಆ ಬನ್ನಗ ಇರು 6 ಸೇರು ನೋಡು ಅಂಚೆ ಎಂಕ್ಲು 6 ಸೇರಿರು ಎಂಬೇರೆ ಸಾಮಿ ಒಂದು ಅಂಚ ಎಂಬೇರೆ ನಟಿಗೆಲ್ಲ ಸೇರಿದು ಮಾತೆಲ್ಲ ಒಟ್ಟಿ ಸೇರಿದು ಮಾತೆಲ್ಲ ಎಂಕ್ಲು ಒಟ್ಟಿಗಾದು ದುಂಬು ಬಿದಾಡೊಂದು ಇತ್ತ ಅಂಚೆ ಪ್ರಶ್ನೆ ಮಾತಾದಾನಾಗ ಮಾತ ಇಂಚ ದೋಷವನ್ನು ಐಟೆ ಇಂಚ ಪ್ರಶ್ನೆ ಮಾತ ಬತ್ತುಂಡು ಎಂಕ್ಲು ಐನು ಮಾತ ತೂವೊಂದು ಎಂಕ್ಲ ಇಂಚಿನ ತೀರುಂಡು ಐನು ಎಂಕ್ಲು ಮಲ್ತೊಂದು ಬತ್ತ ಮಾತೆಲ್ಲ ಬೈದೆ ಎಂಕ್ಲು ಈತಿನಟಲ ಅಂಚ ಆ ಅಪ್ಪೆನೇ ಎಂಕ್ಲೇನು ಇತ್ತೆ ಕಾಪಾಡು ಮಾತು ಎಂಕ್ಲೇ ಬೋಡಾತು ಇಡೀ ಊರಿಗೂ ಬೋಡಾದು ನಮ್ಮ ಇಡೀ ಇಂಡಿಯ ದೇಶಗೂ ಬೋಡಾದು ಮಲ್ಪುಡ ಒಂದು ಪೂಜೆ ಎಂಕ್ಲು ಹೌದಾ ನಾವು ಮಾತೆಲ್ಲ ಏರ್ಲ ಎಡ್ಡ ಒಂದೇ ಪಂಡ್ಪುಣ ಎಂಕ್ಲು ಅಂಚೆ ಎಂಕ್ಲಿಗೆ ಬೋಡಾದು ಪೂಜೆ ಮಲ್ಪುಣ అంటే ಕೆಳಗೆ ಪಂಪಿನಿ ಅಕ್ಲೆ ಬೋಡಾದು ಪಂಪಿರು ಐನು ಎಂಕ್ಲು ಮಾತ್ರ ಕೇರ್ ಮಲ್ಪುಜೆ ಎಂಕ್ಲ ಬೇಲೆ ಮಲ್ತೊಂದು ಪೋಂದಲ್ಲ ಅಂಚೆ ಕಷ್ಟಪಟ್ಟು ಸುಮಾರು ಇದೆ ಮೂಲ ಎಂಕ್ಳಿಗೆ ದೇವರು ಮುತ್ತಪ್ಪ ದೇವರನ್ನ ಇತ್ತು ನಡದ್ರ ಎನ್ನ ಪ್ರಾಣವು ಬಚಾತಂಡು ಇಜ್ಜಿಂದಂಡೆ ಯಾನು ಯಾಪನೇ ಅವು ಯಾಪೆ ನನ್ನ ಬಚಾವಂತಂಡು ಅಂಚಿನ ಮಲ್ಲ ಮಕ್ಕಳ ತಾಗದ ಮತ್ತು ಇತ್ತುಂಡು ಅಂಚಿನೇ ಎನ್ನ ಎಲ್ಲೆ ಮಕ್ಕಳ ಎನ್ನ ಹುಷಾರದ ಬತ್ತಿಗೆ ಆಸ್ಪತ್ರೆ ಬಂದಾಗ ಆಯ್ಗಳ ತಾಗಂಡು ಅಂಚ ಮಲ್ಲ ಅಪಗಡ ಬರ್ಪಿನೇನೆ ಎಂಕ್ಲು ಹಿಡಿದು ತಪ್ಪಾದಂಡು ಎಂಕ್ಲು ಇಜ್ಜಿನ 17 1917 ಎಂಕ್ಲು ಪೋಡ್ತುಂಡು ಅಂಚಿನ ದೇವರು ಈತನಟ ಏನು ಬರ್ತೇವೆ ಮಾತೆಲ್ಲ ಪಜೆ ಬತ್ತಿಯರು ಏನ ಮಲ್ಪುರ ಅಂಚೆ ಬಂತೀರಿ ಯಾನು ಈತನಟಲ್ಲ ಉಳ್ಳೆ ರಿಕ್ಷಾ ಬೇನೊಂದು ಉಳ್ಳೆ ಏನು ಒಂಜೇ ಕಂಪನಿ 5 ವರ್ಷ ಬೇನುಂತೆ ಬಟ್ರಂಗ್ಲೈಟ್ ಹಾಂ ಮಾತೆರ್ನಳ ಅಂಚಿನ ಕೆಲವು ಜನ ತೀರ್ಪೋಯರು 10 ಜನ ಮೂಲು ಒಂಜಿ ಪ್ರಶ್ನೆ ಇಂದೆರಡು ದುಂಬೊಂಜಿ ಪ್ರಶ್ನೆ ಇದ್ದೀರಿ ಅಮ್ಮ ಅವು ಪಂಡ ಇಂದೆರಡು ದುಂಬು ಪ್ರಶ್ನೆ ದೀನಾರು ಎಂಕ್ಲೆ ಮೂಲು ಇಲ್ಲಾಡು ಬತ್ತು ತೂದಾನಾಗ ಆರು ಪಂಡೀರು ಮೂಲು ಗುವೆಲುಂಡು ಅದನ್ನು ಮುಚ್ಚಿದೇರು ಅದನ್ನು ಓಪನ್ ಮಲ್ಪೋಡು ಐದಾಗ ಆರೇ ಕೊಟ್ಟು ಲೆತ್ತಂಬತ್ತೀನಿ ಉಚ್ಚಿನ ಪಂಪಿನ 6 ಲೆತ್ತಂಬತ್ತದು ಮತ್ತು ದಿಯರು ಆಯ್ಕೆ 6 ಮಲ್ತನ ಕ್ರಮ ಪೂರ ಮಲ್ತೇರು ಮಲ್ತದ ಅರ್ಧೋಡಾರು ಅಯ್ನ ಕೈ ಬುಡಿಯರು ಪಂಡ ಒರಿಯಡ ಆವೆಲ್ಲ ಆ ಪೂಜೆ ಬಣ್ಣ ಕಾರಡ 10 ಜನ ಸೇರಿದೆ ಮಲ್ಪೊಡ್ತಂಡು ಅಂಡ್ ಒರಿಯ ಮಲ್ತಾರಿಗೆ 5-6 ಬುಡಿಯರು ಬುಡ್ದು ಮುಳ್ಳು ಅಂತ ದೇವರಿಗೆ ಪೂರ ಮಂತ್ರ ಬಾತ ಮಲ್ತದು ಕಟ್ಟದು ಮಾತ ದಿಯರು ನಂಗೆ ಬಾಜೆಲ ನನಗೆ ನೀರು ಪರೋಡೈತಿ ಆಳು ನೀರು ತಲ್ತಂಡೆ ಯಾವ ಜೊತೆ ಅಂಚೆನೆ ಮೂಲ ಅರ್ಧ ಮಲ್ತದ್ದು ಬುಡಿಯರು 5 ಬೊಕ್ಕ ಇಂಬೇರು ಮಾಸ್ಟರ್ ಬತ್ತಿನ ಬೊಕ್ಕ ಮಕ್ಕಳು ಬರ್ತದೆ ಐನು ಮಾತು ಇಂಚ ಆವಡು ಪಂಡಿನದು ಬೊಕ್ಕ ಕೂಡ 2ನೇ ಪ್ರಶ್ನೆ ದಾನಾಗ ಇಂಚ ಎಷ್ಟೋ ಜನ ಅಪ್ಪ ಆಡು ಪಂತೀರು ಸುರತ ಪ್ರಶ್ನೆದಾರು ಪಂತೀರು ಒಂಜಿ ತಿಂಗಳೋಡು ರಡ್ಡು ಮರಣ ಬೋರುಂಡು ಅಪ್ಪ ರಡ್ಡುವನ್ನ ಏರು ಒಂಜಿ ಪೊಲೀಸಾರು ನಮ್ಮ ತಿರ್ತು ನಮ್ಮ ಇಂಚ ಪುದಾರ ಸಾಲೆದಲ್ಪ ಅವಳು ಆರು ಎಂಚಿನ ಪುದಲ್ಪ ಕೇಸರಿ ಅಲ್ಪ ಒಂಜಿ ಪೊಲೀಸಾರನ್ನ ಬಡಿದಿಲ್ಲ ಬಾಲೆಯಲ್ಲಿ ತೀರ್ಪೊಂಡು ಆರು ಪಂಡದು ಒಂಜಿ ತಿಂಗಳು 5 ಬೊಕ್ಕ ಒಂಜಿ ತಿಂಗಳು ಕರಿ ಹೊಡೆದ ಮೂಜ ಆಣು ಜೋಕುಲು ನೀರು ಬೂರ್ದು ಒಂಜಿ ಸೈತ ಲೈನ್ ಫೋಟೋ ಪಾಡ್ದು ದಿತ್ತೀರಲ್ವ 5 ಬೊಕ್ಕ ಅಂಚಿನ ಕೆಲವು ಜನ ಜೋಕುಲ್ನ ಮತ್ತೆ ಪಾಡ್ದಿತ್ತೀರು ಇರಗೋ ತೊಕೊಟ್ಟು ಆಕ್ಸಿಡೆಂಟ್ ಆಪಿನಿ ಆ ಬ್ರಿಡ್ಜ್ ಪ್ಲೈವುಡ್ ಬೂರ್ದ ಆಕ್ಸಿಡೆಂಟ್ ಆಪಿನಿ ಮೂಲ ಅಡ್ಡಗಡೆ ಪೇರು ಗೊತ್ತಿಜ್ಜಿ ಕೈ ಕಾರು ಪೋಲಿಯುನು ಆಕ್ಸಿಡೆಂಟ್ ಆಫ್ ಸೈಪುನು ಕೊಟ್ಟೆಗಾರು ಬೀರುಡಲ್ಲ ಅಂಚೆನ ಆಪುಂಡು ಇಲ್ಲಿ ತೊಕ್ಕೋಟ್ಲ ಅಂಚೆನ ಆಪುಂಡು ಇಂಬಕ್ಕ ಮುಲ್ತನೆ ಜವಣೆ ಅನು ಮೊಬೈಲ್ ಬಂದು ಉಂಡು ಅಲ್ಪರಿಂಜಿ ತೀರ್ಪುಂಡು ಆಯ್ತು ಈ ಮೆಟೀರಿ ಚಾ ಬರ್ದು ಕಾಂಡೆ ಅಂಗಡದಲ್ಲಿ ಸುಸೈಡ್ ಮಲ್ ಸೈತಂಡು ಅಂಚನೆ ಇವತ್ತೋ ಮರಣ ಆಂಡು ಎಂಕ್ಲು ಲೆಕ್ಕ ಮಲ್ಪ ಸಾಧ್ಯ ಎಂಕ್ಲಿಗೆ ಎತ್ತು ಆಮಂಡೆ ಎತ್ತು ಆಂಡು 5 ಬೊಕ್ಕ ಇಂಬೇರೆ ಕೇಂದ ಪ್ರಶ್ನೆದಾರ ಕೇಂದಾನಾಗ ಇಂಚೆ ಬರ ಮಲ್ತಿನ ಹಿಡಿದ್ರೆ 2.5 ವರ್ಷ ಹೊಡೆದು ಭಾರಿ ಎಂಕ್ಲಿಗೆ ಕಡಿಮೆ ಆತಂಡು ಆಂಡಲ್ಲಿ ಬೇದ ಕೊಟ್ಟು ಪ್ರಶ್ನೆ ದೀದ ಚೊಂಬು ಕೊಟ್ಟು ದಿವೊಂದಿಲ್ಲರು
ಅಕ್ಕಡೆ ಪಂಡೆ ನಾಗನ ಕಟ್ಟೆ ಕಟ್ಟೊಡಿಸಿ ಇಡೇ ಬಲ್ಲಿ ವರ ಅಪ್ಪನಾಗ ತೆಲುವುದು ಕೈ ಮುಗಿಲಿ ಮಾತ ಸರಿ ಆಪುನು ಅಂತ ಎಂಕ್ಲು 10 ಕಟ್ಟೆ ಕಟ್ಟೆಲ್ಲ ಸರಿ ಆಪುಜಿ ಏತೋ ಕಟ್ಟೆ ಕಟ್ಟದಿದ್ದೀರು ಅಂಚ ಯಾವ ಅಪ್ಪನೇ ಅಕ್ಲೆ ಬುದ್ಧಿ ಕೊರೋಡು ಬಂದದು ಎಂಕ್ಲು ಕಾಪಾಡೊಂದುಲ್ಲ. ಇಲ್ಲೀಗ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ನಿರ್ಮಾಣದ ಟ್ರಸ್ಟ್ ಒಂದು ಆರಂಭಗೊಂಡಿದೆ. ಟ್ರಸ್ಟ್ನ ನೇತೃತ್ವದಲ್ಲಿ ಬಾಲಾಲಯ ಪ್ರತಿಷ್ಠೆ, ನಾಗದೇವರ ಆರೂಢಗಳ ಸ್ಥಾಪನೆಗೆ ಬರದ ಸಿದ್ಧತೆ ನಡೆಯುತ್ತಿದೆ. ತಂತ್ರಿಗಳ ಮುಖೇನ ಗುರುತಿಸಲಾದ ಪ್ರದೇಶದಲ್ಲಿ ತುಳಸಿ ಗಿಡಗಳು ಬೆಳೆದಿದ್ದು ಭಕ್ತಾದಿಗಳು ಬಂದು ಪ್ರಾರ್ಥನೆ ಸಲ್ಲಿಸುವಂತಾಗಿದೆ. ಈ ಪ್ರಕ್ರಿಯೆ ಆರಂಭಗೊಂಡ ಇತ್ತೀಚಿನ ವರ್ಷಗಳಲ್ಲಿ ದುರಿತಗಳು ಕೂಡ കടിമയാകുത്തിದೆ എന്നുത്ತಾರೆ ഭക്താദികളോ. ഇതിപ്പോൾ സ്റ്റാർട്ടായത് എങ്ങനെ പറഞ്ഞിട്ടുണ്ടെങ്കിൽ ഞാനും മാഷും ഇങ്ങനെ പോയിട്ടുണ്ടാകുമ്പോൾ പ്രശ്നത്തിന് പോയത് ഓരോ കുടുംബത്തിൻ്റെ പ്രശ്നത്തിന് വേണ്ടിയിട്ട് പോയതാണ്. അപ്പോൾ അവിടുന്ന് ഇതാക്കുമ്പോൾ ഞങ്ങൾ ഇങ്ങനെ ഇതാക്കുമ്പോൾ പറഞ്ഞു നമ്മളിതൊന്ന് നോക്കാമെന്ന് പറഞ്ഞു. അപ്പോൾ അവർ അടുത്ത വായിക്ക് പറഞ്ഞു 450 കൊല്ലം മുപ്പട്ടേ ഇവിടെ ക്ഷേത്രം ഉണ്ടായിരുന്നു, അത് നശിച്ചു പോയി, അപ്പോൾ ഇവിടെ പറ്റൂല, അത് ഇവിടെ തന്നെ നിങ്ങൾ അഷ്ടമംഗല പ്രശ്നം കാണണം വെക്കണം എന്ന് പറഞ്ഞു. അങ്ങനെ ഇവിടെ എല്ലാവരും കൂട്ടി ഞങ്ങൾ അഷ്ടമംഗല പ്രശ്നം വെച്ചിട്ടെല്ലായിട്ടാകുമ്പോൾ പറഞ്ഞു ഇതിൻ്റെ ആൾക്കാർ ഇവിടെ അല്ല ഉള്ളത്, അത് കുറേ ദൂരമുണ്ട്, അത് നിങ്ങളിപ്പോൾ ഫസ്റ്റ് ഒരു ദിക്കിൽ ഇങ്ങനെ പോകണം അടുത്ത്, അത് മായ്പാടി അരമനയിൽ. അവിടുന്ന് അവർ പറഞ്ഞു ഇവിടെ അല്ല അവരത് ഉള്ളത്, പയ്യന്നൂരേക്ക് പോകണം എന്ന് പറഞ്ഞു. അങ്ങനെ പയ്യന്നൂർ പോയിട്ട് ഓരോട് ഞങ്ങൾ പറഞ്ഞിട്ട് ഓർക്കും ഇതിനെ പറ്റിയിട്ട് അറിയാം, ഓർ ഇങ്ങനെ പോയവരെന്നാണ് പറയുന്നത്. അപ്പോൾ ഓരോ അതിന് എല്ലാ സൗകര്യങ്ങളും ഞങ്ങൾക്ക് വേണ്ടുന്ന പോലെ ഓരോ ഇളയച്ചനും വന്നു, എല്ലാവരും വന്നു, ഇവിടെ നമുക്ക് വേണ്ടുന്ന പോലെ എല്ലാ സൗകര്യങ്ങളും അവർ നമുക്ക് ചെയ്തു തരുന്നു. എന്ന് മിന്നലോട്ടും അവരെന്നെ ചെയ്യുന്നത് ഇവിടെ. ಇದೊಂದು ದೇವರ ಕಾರ್ಯ. ಪ್ರಶ್ನೆಯಲ್ಲಿ ಕಂಡಂತೆ ಇಡೀ ಇಲ್ಲಿರುವಂಥ ಶ್ರೀ ರಾಜರಾಜೇಶ್ವರಿ ದೇವಿಯ ಈ ಕ್ಷೇತ್ರವು, ಈ ಶಕ್ತಿಯು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಂತ. ಇಡೀ ಸಾಮ್ರಾಜ್ಯ ಅಂತ ಹೇಳಿದರೆ ಅದು 2 ಗ್ರಾಮಗಳಿಗಿಂತ ಹೆಚ್ಚು. ಈಗ ಸೋಮೇಶ್ವರ ಗ್ರಾಮ ಮತ್ತು ಕೋಟೆಕಾರ್ ಗ್ರಾಮ, ಈ 2 ಗ್ರಾಮದ ಜನರದ್ದು ಮಾತ್ರ ಇಲ್ಲಿ ಚಿಂತನೆ ಆದ್ದು. ಇನ್ನು ಮುಂದೆ ಇಲ್ಲಿ ಚಿಂತನೆ ಆಗುವಂಥ ಒಂದು ಸಾಧ್ಯತೆ ಇದೆ. ಯಾಕೆಂತೇಳಿದರೆ ತುಂಬ ವಿಷಯಗಳು ಬಾಕಿ ಉಂಟು ಇಲ್ಲಿ. ಈಗ ಅತೀ ಅಗತ್ಯವಾಗಿರುವಂಥ ಕೆಲವು ಪರಿಹಾರಗಳನ್ನು ಮಾತ್ರ ಈಗ ಮಾಡುವಂಥದ್ದು. ಇನ್ನು ಮುಂದೆ ಈಗ ಜನರು ಎಲ್ಲರೂ ನಮಗೆ ಸಹಕಾರ ಕೊಡ್ತಾರೆ. ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರಿಂದಾಗುವ ಈಗ ಯಾವುದು ಹಣದ ಮುಖಾಂತರ ಆಗಲಿ ಅಥವಾ ಬೇರೆ ರೀತಿಯಲ್ಲಿ ಅವರ ಶ್ರಮದ ಮೂಲಕ ಎಲ್ಲ ರೀತಿಯಲ್ಲಿ ಇಲ್ಲಿ ಗಂಡಸು ಹೆಂಗಸು ಚಿಕ್ಕ ಮಕ್ಕಳೆಲ್ಲ ಅವರ ಎಲ್ಲ ಸಹಕಾರ ಉಂಟು. ಯಾಕೆಂದರೆ ಜನರಿಗೆ ಇದು ಅರ್ಥವಾಗಿದೆ, ಈಗ ಏನು ಎಂಥದ್ದು ಅಂತ ಗೊತ್ತಾಗಿದೆ. ಆದರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಆರಂಭದಲ್ಲಿ ಇಲ್ಲಿ ಸುತ್ತಮುತ್ತ ಇರುವ ಮನೆಯವರು ಮಾತ್ರ, ಈಗ ದೂರ ನಮ್ಮ ಮನೆ ಈ ಪರಿಸರದಿಂದ ಸ್ವಲ್ಪ ದೂರಕ್ಕೆ ಇರುವಂಥ ಜನರು ಕೂಡ ಎಲ್ಲ ಇದರ ಬಗ್ಗೆ ಗೊತ್ತಾಗಿ ಅವರು ಬರ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ. ಅವರಲ್ಲಿ ಭಕ್ತಿಗಿದೆ ನಿಜವಾಗಿ. ಎಲ್ಲರೂ ಇಲ್ಲಿ ಬಂದು ಕೈ ಮುಗಿಯುವಂಥದ್ದು, ಇಲ್ಲಿಯವರು ಮಾತ್ರ ಈಗ ಕೈ ಮುಗಿಯುವಂಥದ್ದಲ್ಲ. ಬೆಳಗ್ಗೆ ಅವರ ಕೆಲಸಕ್ಕೆ ಹೋಗುವ, ಉದ್ಯೋಗಕ್ಕೆ ಹೋಗುವ ಮೊದಲು ಇಲ್ಲಿ ಬಂದು ಎಷ್ಟೋ ಮಂದಿ ಇಲ್ಲಿ ಬೆಳಗ್ಗೆ 5:30 ಗಂಟೆಯ ನಂತರ ಇಲ್ಲಿ ಕೈ ಮುಗಿದು ಹೋಗ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಗೊತ್ತಿದೆ ಈ ವಿಷಯ. ಯಾಕೆಂತ ಹೇಳಿದರೆ ಇಲ್ಲಿ ಜಾಗ ಕೆಲವರು ದೂರದ ಊರಿನವರು ಬಂದು ಇಲ್ಲಿಂದ ಅವರ ಕ್ರಯಕ್ಕೆ ಜಾಗ ಬೇಕು ಮನೆ ಕಟ್ಟಲಿಕ್ಕೆ ಅಂತ ಕೇಳಲಿಕ್ಕೆ ಬರುವಾಗ ಜಾಗ ನೋಡಿ ವಾಪಸ್ ಹೋಗಿ ಅವರು ಪ್ರಶ್ನೆಯಲ್ಲಿ ಕೇಳಿದ್ದಾರಂತೆ. ಆಗ ಅವ್ರ ಹತ್ರ ಹೇಳಿದ್ದಾರಂತೆ ಅಲ್ಲಿ ದೇವಿ ಶಕ್ತಿ, ದೇವಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜಾಗ, ಆ ಜಾಗ ನಿಮಗೆ ಬೇಡ, ಅದು ದೇವಸ್ಥಾನ ಆಗುವುದಕ್ಕೆ ಮಾತ್ರ ಯೋಗ್ಯತೆ ಇರುವಂಥದ್ದು. ಆದರೆ ಅಲ್ಲಿ ನಿಮಗೆ ವಾಸಕ್ಕೆ ಯೋಗ್ಯ, ಜನರಿಗೆ ವಾಸಕ್ಕೆ ಯೋಗ್ಯವಂಥ ಜಾಗ ಅಲ್ಲ ಅಂತ ಕಂಡು ಬಂದಿದೆ. ಅದೇ ರೀತಿ ನಾಗದೇವರ ಒಂದು ಇದು ಕೇಂದ್ರ ಅಂತೆ. ಈ ನಾಗಬನ ಎನ್ನುವಂಥದ್ದು ಭೂಮಿ ಮೇಲೆ ಜ್ಯೋತಿಷರ ಪ್ರಶ್ನೆಯಲ್ಲಿ ಹೇಳಿದ್ದು, ಭೂಮಿ ಮೇಲೆ ನಾಗಬನ ಎಷ್ಟೋ ಇರ್ಬೋದು, ಆದರೆ ಶ್ರೇಷ್ಠವಾದಂಥ ನಾಗಬನ ಅಂತ ಹೇಳಿದ್ರೆ ಕುಂಪಳ ನಾಗ. ಇದು 3 ಕಟ್ಟ, ಇಲ್ಲಿಗೆ ಸಾಮಾನ್ಯವಾಗಿ ಕರೆಯುವಾಗ 3 ಕಟ್ಟೆ ಅಂತ. 3 ಕಟ್ಟೆ ಅಲ್ಲ, 3 ಕಟ್ಟ ಅಂತ ಇದಕ್ಕೆ ಹೆಸರು. ಅದಕ್ಕೆ ಪ್ರತ್ಯೇಕ ಹೆಸರು ಉಂಟು, ಅದಕ್ಕೆ ಒಂದು 2 ಗಂಟೆ ಎಲ್ಲ ಬೇಕು ಅದರ ವಿಷಯ ಹೇಳಬೇಕು. 3 ಕಟ್ಟ ಅಂತ ಯಾಕೆ ಬಂತು ಇಲ್ಲಿಗೆ, ಹೆಸರು ಬಂತು? ಈಗ ಸಾಮಾನ್ಯವಾಗಿ ಕರೆಯುವ 3 ಕಟ್ಟ ಹೋಗಿ 3 ಕಟ್ಟೆ ಆಗಿದೆ. ನಿಜವಾಗಿ 3 ಕಟ್ಟೆ ಅಲ್ಲ, ಇದು 3 ಕಟ್ಟ ಈ ಜಾಗಕ್ಕೆ ಹೆಸರು. ಈಗ ಹೊಸದಾಗಿ ಬರುವಾಗ ಹೊಸ ಮಾರ್ಗ ಇದೆಲ್ಲ ಆಗಿದಾಗ ಚಿತ್ರರಂಜನಗರ ಈಗೆಲ್ಲ ಹೆಸರು ಬಂದಿದೆ, ಹೊಸ ಹೆಸರು ಬಂದಿದೆ. ಹಾಗೆ ನಿಜವಾದ ಇದು ಹೆಸರು ಸೋಮೇಶ್ವರ ಗ್ರಾಮ ಕುಂಪಳ 3 ಕಟ್ಟ ಎನ್ನುವಂಥದ್ದು ಇಲ್ಲಿಗೆ ಹೆಸರು. ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ 3 ಕಟ್ಟ ಕುಂಪಳ ಅಂತ ಹೆಸರು. ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ನಿರ್ಮಾಣಕ್ಕಾಗಿ ಪೂರ್ವಭಾವಿಯಾಗಿ ಏಪ್ರಿಲ್ 25ರಂದು ನಡೆಯುವ ಧಾರ್ಮಿಕ ವಿಧಿಗಳಲ್ಲಿ ಪ್ರತಿ ಮನೆಯವರು ಬಂದು ಪಾಲ್ಗೊಳ್ಳಿ ಎಂದಷ್ಟೇ ವಿನಂತಿಸಿದ್ದೇವೆ ಎನ್ನುತ್ತಾರೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ನಾರಾಯಣ ಮೇಸ್ತರರು. ಆದ್ದರಿಂದ ಇಲ್ಲಿ ಜನರು ಈಗ ಏನಂತ ಸ್ವಲ್ಪ ನೆಮ್ಮದಿಯಿಂದ ಇದ್ದಾರೆ. ಆದ್ದರಿಂದ ಅವರ ಸಹಕಾರ ಹೆಚ್ಚುತ್ತಾ ಬರ್ತಾ ಉಂಟು. ಅದೇ ರೀತಿಯಲ್ಲಿ ಆ ದೇವರು ಅವರೆಲ್ಲರಿಗೂ
ಒಳ್ಳೆಯ ರೀತಿಯಲ್ಲಿ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯ ಸಂಪತ್ತು ಕೊಟ್ಟು ಒಳ್ಳೆಯ ಭಕ್ತಿ, ಅದೇ ರೀತಿ ಇನ್ನು ಆದಷ್ಟು ಅಭಿವೃದ್ಧಿ ಆಗಬೇಕು. ಮುಂದೆ ಬಂದಂಥ ಕಷ್ಟಗಳು ಇನ್ನು ಆ ಕಷ್ಟಗಳು ನಮಗೆ ಬರಬಾರ್ದು. ಯಾಕೆಂದರೆ ಎಷ್ಟೋ ಕಷ್ಟಗಳನ್ನು ಈ ಮೊದಲು ಅನುಭವಿಸಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಅವರು ಅನುಭವಿಸಿದ್ದಾರೆ. ಅಂಥ ಕಷ್ಟಗಳು ಇಲ್ಲಿಗೆ ಬರಬಾರದು ಎನ್ನುವಂಥದ್ದು ಮಾತ್ರ ಅಲ್ಲ, ಜನರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥ ಒಂದು ಶಕ್ತಿ ಕೂಡ ಆ ಶ್ರೀ ರಾಜರಾಜೇಶ್ವರಿ ದೇವಿ, ಆ ನಾಗದೇವರು ಅವರಿಗೆ ಅಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ನನ್ನ ಒಂದು ಪ್ರಾರ್ಥನೆ. 24ನೇ ತಾರೀಕಿಗೆ ಭಕ್ತರಿಗೆ ಒಂದು ಕರೆ ಕೊಡಿ ಬರಲಿಕ್ಕೆ. ತಾರೀಕು 24/4/2025 ಗುರುವಾರ ಸಂಜೆ 6 ಗಂಟೆಯಿಂದ ಇಲ್ಲಿ ನೀಚ ಶಕ್ತಿ ಉಚ್ಚಾಟನೆಯ ಬಗ್ಗೆ ಒಂದು ಪೂಜೆ ಇದೆ. ಆ ಪೂಜೆಗೆ ಬ್ರಹ್ಮಶ್ರೀ ಮುರಳೀಕೃಷ್ಣ ತಂತ್ರಿಯವರು ಹಾಗೂ ಅವರ ತಂಡದವರು ಹಾಗೂ ಮತ್ತು ಇಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ನಮಗೆ ಉಪದೇಶ ಮಾಡಿರುವಂತಹ ದೈವಜ್ಞ ಸ್ವಾಮಿ ರಾಜರತ್ನ ಶ್ರೀ ಅವರ ಹೆಸರು ಶ್ರೀ ಸದಾನಂದ ಕೋಡೋತ್ ಅವರು ಕೂಡ ಇಲ್ಲಿ ಬರ್ತಾರೆ. ಆ ದಿವಸ ಕೂಡ ಎಲ್ಲರಿಗೂ ನಮ್ಮ ಮುಕ್ತ ಸ್ವಾಗತ. ಎಲ್ಲರೂ ಬಂದು ಸಹಕಾರ ಕೊಡಬೇಕು, ದೇವರ ಕೃಪೆಗೆ ಪಾತ್ರರಾಗಿ ದೇವರ ಪೂರ್ಣ ಆಶೀರ್ವಾದ ಅನುಗ್ರಹವನ್ನು ಪಡೆಯಬೇಕು ಅಂತ ಅವರ ಹತ್ರ ಪ್ರಾರ್ಥಿಸ್ತೇನೆ. ಅದೇ ರೀತಿ 25ನೇ ತಾರೀಕು ಶುಕ್ರವಾರ ಅವತ್ತು ಬೆಳಗ್ಗೆ, ಅಂದರೆ ಮರುದಿವಸ ಬೆಳಗ್ಗೆ 6 ಗಂಟೆಗೆ ಗಣಹೋಮ ಇದೆ. ಅದೇ ರೀತಿಯಲ್ಲಿ ಸ್ಥಳ ಶುದ್ಧಿ, ನಂತರ ಕಲಶ ಶುದ್ಧಿ, ನಂತರ ದೇವರ ಬಾಲಾಲಯ ಶ್ರೀ ರಾಜರಾಜೇಶ್ವರಿ ದೇವಿಯ ಬಾಲಾಲಯ ಪ್ರತಿಷ್ಠಾಪನೆ, ಅದೇ ರೀತಿಯಲ್ಲಿ ಶ್ರೀ ನಾಗಬ್ರಹ್ಮದೇವರ ಬಿಂಬ ಅದು ಕೂಡ ಬಾಲಾಲಯವೇ ಪ್ರತಿಷ್ಠಾಪನೆ ಇದೆ. ನಂತರ ಕಲಶಾಭಿಷೇಕ, ಮಹಾಪೂಜೆ, ನಂತರ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಇದೆ. ಅದ ನಂತರ ಬೆಳಗ್ಗೆ ಸೂರ್ಯೋದಯದಿಂದ ಸಂಜೆ ಸೂರ್ಯಾಸ್ತಮಾನದವರೆಗೆ ಬೇರೆ ಬೇರೆ ಭಜನಾ ತಂಡಗಳಿಂದ ಭಜನಾ ತಂಡ, ನಮ್ಮ ಶ್ರೀ ರಾಜರಾಜೇಶ್ವರಿ ದೇವಿಯ ಹೆಸರಿನಲ್ಲಿ ಒಂದು ಭಜನಾ ತಂಡವು ಇಲ್ಲಿ ನಾವು ತಂಡ ಆಗಿದೆ, ಈಗಾಗಲೇ ಆಗಿದೆ. ಅವರು ಕೂಡ ಆರಂಭದಲ್ಲಿ ಭಜನೆ ಮಾಡ್ತಾರೆ. ನಂತರ ಸಂಜೆ 6:00ರಿಂದ ಆಶ್ಲೇಷ ಪೂಜೆ, ದುರ್ಗಾ ಪೂಜೆ ನಡೆಯಲಿಕ್ಕಿದೆ. ನಂತರ ಪ್ರಸಾದ ವಿತರಣೆ, ಮಹಾಪೂಜೆಯಾಗಿ ಪ್ರಸಾದ ವಿತರಣೆ, ನಂತರ ಅನ್ನ ಸಂತರ್ಪಣೆ ಆಗಲಿಕ್ಕಿದೆ. ಎಲ್ಲ 2 ದಿವಸದ ಕಾರ್ಯಕ್ರಮದಲ್ಲಿ ದೇವರ ಕೆಲಸ ಇದು. ಈ ದೇವರ ಕೆಲಸದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಅವರು ಬಂದು ಇಲ್ಲಿ ಸೇರಿ ಪ್ರತಿಯೊಬ್ಬರು ಕೂಡ ಪ್ರಸಾದವನ್ನು ಸ್ವೀಕರಿಸಿ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಎಲ್ಲರಲ್ಲಿಯೂ ನಾನು ಕೈ ಮುಗಿದು ಪ್ರಾರ್ಥಿಸಿ ಹೇಳಿಕೊಳ್ತಾ ಇದ್ದೇನೆ. ಏನೇ ಆಗಲಿ, ಕುಂಪಲ 3 ಕಟ್ಟದ ಈ ಪ್ರದೇಶದಲ್ಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ನಿರ್ಮಾಣಗೊಳ್ಳುವುದರ ಮೂಲಕ ಕುಂಪಲ ಪ್ರದೇಶದ ಜನರ ಮಾನಸಿಕ ನೆಮ್ಮದಿ ಕೆಡಿಸಿರುವ ವಿಚಾರಗಳಿಗೆ ಇತಿಶ್ರೀ ದೊರೆತರೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೊಂದಿಲ್ಲ. ಬ್ಯೂರೋ ರಿಪೋರ್ಟ್, ಅಬ್ಬಕ್ಕ ಟಿವಿ, ಉಳ್ಳಾಲ.